ಕಮತಿ ಹೊಳೆಗೆ ಹೋಗಿ ನೀರು ತೊಗೋಬೇಕು. ಇಲ್ಲೆಲ್ಲೂ ನೀರಿಲ್ಲ. ಅದಕ್ಕೆ ನೀರಡಿಕೆ ಆಗೈತಿ, ಎತ್ತುಗಳು ನೀರಡಿಸ್ಯಾವ. ಅದಕ್ಕೆ ದೌಡ್ ಬಿಟ್ಟಿವಿ. ಅಷ್ಟು ದೂರ ಯಾಕಪ್ಪ, ಗಂಗವ್ ಇಲ್ಲೇ ಅದಾಳ ನೋಡಂತ ಬೆತ್ತಲೆ ಮಾರ್ಕ್ ಮಾಡ್ತಾರೆ. ಅವ್ರಿಗೆ ಜಲದ ಜ್ಞಾನ ಇರ್ತದೆ. ಜಲಶಿಲ್ಪಿ ವಿಜಯ ಮಹಾಂತರು ಅಂತಾರೆ. ಸ್ನೇಹಿತರೆ, ಇದು ವಿಜಯ ಮಹಾಂತ ತೀರ್ಥ ಅನ್ನುವಂತಹ ಒಂದು ಸ್ಥಳ. ಇದು ಅನೇಕ ಕಥೆ ಇದೆ ಈ ಒಂದು ವಿಜಯ ಮಹಾಂತ ತೀರ್ಥದ ಹಿಂದೆ. ಸೊ ಇದನ್ನು ಇಲ್ಲಿ ಸ್ಥಳೀಯವಾಗಿ ವರ್ತಿಕಟ್ಟಿ ಅಂತ ಹೇಳಿ ಕರೀತಾರೆ. ಸೊ ನೀವು ಇಲ್ಲಿ ಬೋರ್ಡ್ ನೋಡ್ಬೋದು, ನೀವು ಬರೆದಿದೆ ಶ್ರೀ ವಿಜಯ ಮಹಾಂತೇಶ ತೀರ್ಥ ಚಿತ್ತರಗಿ ಅಂಥೇಳಿ ಬರೆದಿದೆ. ಸೊ ಇನ್ನು ಇಲ್ಲಿ ನೀವು ನಿಸರ್ಗ ಚಿಕಿತ್ಸಾ ಕೇಂದ್ರ, ಅದು ನಿಸರ್ಗ ಚಿಕಿತ್ಸಾ ಕೇಂದ್ರವೂ ಸಹ ಇದೆ ಪಕ್ಕದಲ್ಲಿ. ಸೊ ಇದು ಶಿರೂರಿನ ಅಂದರೆ ಶಿರೂರು ಪಟ್ಟಣ ಏನಿದೆ ಅಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಮಹಾಂತ ತೀರ್ಥ ಏನಿದೆ ಅದು ಬರುತ್ತೆ. ಸೊ ಚಿತ್ತರಗಿಯ ಒಂದು ಮಠ ಏನಿದೆ ಅದರ ಒಂದು ಶಾಖಾ ಮಠ ಅಂತ ಹೇಳಲಾಗ್ತಿದೆ. ಸೊ ನೋಡೋಣ, ಒಳಗಡೆ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಹಾನ್ ಯೋಗಿ, ಮಹಾನ್ ತಪಸ್ವಿ, ಅವ್ರನ್ನ ಭೇಟಿಯಾಗೋಣ. ಅನೇಕ ರೋಗಗಳಿಗೆ ಮದ್ದನ್ನು ಕೊಡ್ತಾರೆ, ಬಂದವರಿಗೆ ಸಾಂತ್ವನವನ್ನು ಹೇಳ್ತಾರೆ. ಬನ್ನಿ ಆ ಸ್ವಾಮೀಜಿಯನ್ನು ಭೇಟಿಯಾಗೋಣ, ಒಳಗಡೆ ಹೋಗೋಣ, ವಿಷಯಗಳನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಳಗಡೆ ಹೋಗೋಣ. ಮಹಾಂತ ಸ್ವಾಮೀಜಿಗಳು ಅಥವಾ ಮಹಾಂತ ತೀರ್ಥದ ಬಸವಲಿಂಗ ಮಹಾಸ್ವಾಮಿಗಳು ಒಳಗಡೆ ಇದ್ದಾರೆ. ಸೊ ಒಳಗಡೆ ಹೋಗಿ ಮಾತನಾಡಿಸೋಣ. ಸೊ ಇಂಥದ್ದೊಂದು ದಟ್ಟವಾದಂತಹ ಅರಣ್ಯ ಏನು ನೋಡ್ತಿದ್ದೀರಿ ನೀವು, ಅರಣ್ಯದ ಒಳಗಡೆ ಸ್ವಾಮೀಜಿಗಳಿರುವಂಥದ್ದು. ಸೊ ನಿಜಕ್ಕೂ ಒಂದು ರೀತಿ ಏನಂತಾರೆ ಅದಕ್ಕೆ ಅಂತಂದರೆ, ನಿಜಕ್ಕೂ ಪ್ರೇರಣೆ, ಅಭಿಪ್ರೇರಣೆ ಅಂತಕ್ಕಂಥದ್ದು. ಯಾಕೆಂದರೆ ಇಂತಹ ಮಹಾನ್ ಸ್ವಾಮೀಜಿಯನ್ನು ನಾವು ಈಗ ಸದ್ಯಕ್ಕೆ ಮೀಟ್ ಮಾಡಲಿಕ್ಕಿದ್ದೀವಿ. ಸೊ ನೀವು ಕಾತರದಿಂದ ಕಾತಿದ್ದೀರಿ ಅನ್ಕೊತಿದ್ದೀರಿ. ಬನ್ನಿ ಒಳಗಡೆ ಹೋಗೋಣ, ಸ್ವಾಮೀಜಿಗಳನ್ನ ಭೇಟಿಯಾಗೋಣ. ಸ್ನೇಹಿತರೆ, ಬಸವಲಿಂಗ ಮಹಾಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಬರಡು ಭೂಮಿಯಾಗಿರುವಂತಹ ಈ ಪ್ರದೇಶದಲ್ಲಿ ಹೊಸ ಚಿಗುರನ್ನು ಹುಟ್ಟುಹಾಕಿದಂತಹ ಮಹಾನ್ ಯೋಗಿ, ಮಹಾನ್ ತಪಸ್ವಿ, ಅವರನ್ನು ನೋಡ್ತಾ ಇದ್ದರೆ ನವ ಯುವಕನನ್ನು ನೋಡಿದ ಹಾಗೆ ಆಗುತ್ತೆ. ಅಷ್ಟೊಂದು ತೇಜಸ್ಸು ಅವರನ್ನು ನೋಡ್ತಾ ಇದ್ದರೆ. ಸೊ ಎಷ್ಟೊಂದು ತೇಜಸ್ಸಿದೆ ಅವರಿಗೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಪರ ಮೊದಲು ಶರಣ. ಅಪರೀಗ ತಮ್ಮ ಒಂದು ಆಶೀರ್ವಚನ ನಮ್ಮ KDTV ಕನ್ನಡ ಚಾನಲ್ಗೆ ಬೇಕು. ತಮ್ಮ ಮಹಾಂತ ತೀರ್ಥದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಮ್ಮ ಜನರು ಕಾತ್ರವಾಗಿ ನೋಡ್ತಾ ಇದ್ದಾರೆ. ಹಾಗೆ ಅನೇಕ ಭಕ್ತ ಸಮೂಹ ನಿಮ್ಮ ಮಠಕ್ಕಿದೆ. ಸೊ ಏನು ಹೇಳ್ತೀರಿ ಅಪ್ಪಾಜಿ, ಮಠದ ಇತಿಹಾಸದ ಬಗ್ಗೆ ನಾವು ನೋಡ್ತಾ ಹೋಗೋಣ. ನಮ್ಮ ಗಡ್ಡದ ವಿಜಯ ಮಹಾಂತ ಶಿವಯೋಗಿಗಳು ಅವರು ಯಾವಾಗಲೂ ಕುದುರೆ ಮೇಲೆ ಅಡ್ಡಾಡ್ತಿದ್ರು. ಆಮೇಲೆ ಇಲ್ಲಿ ಚಿತ್ತರಿಗೆ ಮೂಲ ಮಠ ಕಟ್ಟುವ ಹೊತ್ನ್ಯಾಗ ಇಲ್ಲಿ ಕಲ್ಲಿನ ಕಣಿಗಳದಾವೆ. ಅದಕ್ಕೆ ಕಲ್ಲು ಇಲ್ಲಿಂದ ಹೋಗಿದ್ದು ಮಠಕ್ಕೆ. ಅದಕ್ಕೆ ಎತ್ತ ಗಾಡಿ ಬಂದಿರ್ತಾವೆ. ಆಯ್ತು, ಅದವರು ಒಡ್ರು ದೌಡ ಕೆಲಸ ಬಿಟ್ಟಿರ್ತಾರೆ. ಇಷ್ಟು ದೌಡ ಯಾಕೆ ಬಿಟ್ರಿಪ್ಪ, ಇನ್ನೂ ಹೊತ್ತು ಭಾಳ ಅದ. ಇಲ್ಲಿ ತಾತ ಕಮತಿ ಹೊಳೆಗೆ ಹೋಗಿ ನೀರು ತೊಗೋಬೇಕು. ಇಲ್ಲೆಲ್ಲೂ ನೀರಿಲ್ಲ. ಅದಕ್ಕೆ ನೀರಡಿಕೆ ಆಗೈತಿ, ಎತ್ತುಗಳು ನೀರಡಿಸ್ಯಾವ. ಅದಕ್ಕೆ ದೌಡ್ ಬಿಟ್ಟಿವಿ. ಅಷ್ಟು ದೂರ ಯಾಕಪ್ಪ, ಗಂಗವ್ ಇಲ್ಲೇ ಅದಾಳ ನೋಡಂತ ಬೆತ್ತಲೆ ಮಾರ್ಕ್ ಮಾಡ್ತಾರೆ. ಅವ್ರಿಗೆ ಜಲದ ಜ್ಞಾನ ಇರ್ತದೆ. ಜಲಶಿಲ್ಪಿ ವಿಜಯ ಮಹಾಂತರು ಅಂತಾರೆ. ಅದಕ್ಕೆ ನೋಡಪ್ಪ, ಹಿಂಗೆ ಬೆತ್ತಲೆ ಮಾರ್ಕ್ ಮಾಡ್ತಾರೆ. ಇಲ್ಲಿ ಹಾಡ್ರಿ, ಗಂಗವ್ ಬರ್ತಾಳ ಪ್ರತ್ಯಕ್ಷ ಕಾಲ. ಒಂದು 4 ಫೂಟ್ ತೆಗೆದ್ರಾಗ ನೀರು ಚಿಮ್ತದ. ಅವಾಗ ಮಳೆಗಾಲ ಚಲೋ ಇತ್ತು. ಅದಕ್ಕೆ ವಿಜಯ ಮಹಾಂತ ಶಿವಗಳು ತೋರಿಸ್ಯಾರ ಮಹಾಂತ ತೀರ್ಥ. ಅದು ಹೊಳ್ಯಾನ ವರ್ತಿ ಬಂದಂಗೆ ಒಂದು ದೊಡ್ಡ ಶೆಲೆ ಅದಾವ. ಅದಕ್ಕೆ ಜನ ಎಲ್ಲ ವರ್ತಿ ಕಟ್ಟಿ. ಅದಕ್ಕೆ ಅದು ಹಿಂದಿರುವಂಥ ವಿಶೇಷ ಇದನ್ನಿದು. ಅವಾಗಿಂದ ಇವಾಗಿನ ತನಕ ಕಮತಿ ಹೊಳಿ ಬಿಟ್ರೆ ಸುತ್ತ 10 ಹಳ್ಳಿಗೆ ಕುರಿಗಳಿಗಾಗಲಿ ಎಲ್ಲ ಪಶು ಪಕ್ಷಿಗಳಿಗೆ ಅಂದ್ರೆ ಆಕಳ ಅದನ್ನ ಇವೆಲ್ಲಕ್ಕೂ ನೋಡ್ರಿ ಅಲ್ಲೆಲ್ಲ ಒಡ್ರು ಪಾಪ ಕಲ್ಲಿನ ಇದನ್ನು ಮಾಡ್ಯಾರ ದೋಣಿಗಳನ್ನು. ಅದಕ್ಕೆ ಅದ್ರಂದು ತುಂಬ ಅಲ್ಲಿ ಹಾಕ್ತಾರೆ. ಎಲ್ಲದಕ್ಕೂ ನೀರು ಕುಡಿಸ್ಕೊಂಡು ಹೋಗ್ತಾರ. ಮತ್ತು ನ್ಯಾಚುರಲ್ ಬಿಸ್ಲರಿ ನೀರು ಇದ್ದಂಗೆ ಅದಾವು. ಸೊ ಅದು 40 ಮಟ್ಟ ಇಲ್ಲಿಂದನೇ ನೀರು ಒಯ್ತಿದ್ರು ಡಾಕ್ಟ್ರು. ಆಮೇಲೆ ನೋಡ್ರಿ, ಬೆಳಗಾವಿ ನೀರು, ವಿಜಯ ಮಹಾಂತದ ತೀರ್ಥದ ನೀರು, ಬಸವ ಕಲ್ಯಾಣ ನೀರು, ನಾನು ಎಲ್ಲೆಲ್ಲಿ ಇದ್ದೆ ಇಂಥ ಒಳ್ಳೆ ಸ್ವೀಟ್ ಅಗದಿ
ತೆಂಗಿನ ನೀರು ಕುಡ್ದಂಗೆ ನೀರು, ಒಳ್ಳೆ ಮಿನರಲ್ ವಾಟರ್. ಅದಕ್ಕೆ ಇಂಥ ಪರಿಶುದ್ಧ ಜಲ, ಶುದ್ಧ ಹವಾ, ಅದಕ್ಕೆ ತಪಸ್ವಿಗಳ ಭೂಮಿ, ಅದಕ್ಕೆ ಇಲ್ಲೆಲ್ಲ ಎಲ್ಲ ಔಷಧಿ ಸಸ್ಯಗಳದಾವ, ಎಲ್ಲ ಹಣ್ಣಿನ ಗಿಡಗಳದಾವ. ಇಲ್ಲೆಲ್ಲ ಕಲ್ಲು ಮಾಡಿ, ಅದಕ್ಕಾಗಿ ಕಲ್ಲಿನ ಸಂಧ್ಯಾಗ ಬೇರೆ ಬಿಟ್ಟು ಇಷ್ಟೆಲ್ಲ ಗಿಡಗಳು, ಇಲ್ಲಿ ಎಲ್ಲ ಹಣ್ಣಿನ ಗಿಡಗಳದಾವ, ಎಲ್ಲ ಔಷಧಿ ಸಸ್ಯಗಳದಾವ. ಅದಕ್ಕೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಮೀಡಿಯಾದವ್ರು ಬಂದಿರ್ತಾರೆ. ಮಂಗ ಹಾಗೂ ಪಕ್ಷಿಗಳಿಗೆ ನೆಚ್ಚಿನ ತಾಣ ವಿಜಯ ಮಹಾಂತ ತೀರ್ಥ ಅಂತ ಭಾಳ ದೊಡ್ಡ ಹೆಡ್ಡಿಂಗ್ ಕೊಟ್ಟಿರ್ತಾರೆ. ಅದಕ್ಕೆ ದಿನನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇ ಮಂಗ ಬರ್ತಾವೆ, ಒಂದು 20-30 ನವಿಲುಗಳು ಬರ್ತಾವೆ. ಭಾಳ ದೊಡ್ಡ ಸೊಬಗದ. ಅದಕ್ಕೆ ಇದೊಂದು ಭಾಳ ಒಳ್ಳೆಯ ಸ್ಥಾನ. ಅದಕ್ಕೆ ಈ ಸಲ 1926 ನಾವೊಂದು ರಾಷ್ಟ್ರ ಮಟ್ಟದ ಯೋಗ ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿ ಒಂದು ದೊಡ್ಡ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ. ಅಪ್ಪರಿಗೆ ತಮಗೆ ವಯಸ್ಸು 75. 75ರ ನಿಮಿತ್ತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಆ ಬಗ್ಗೆ ಹೇಳೋದಾದ್ರೆ ಅಪ್ಪ? ಅದೇ 75ರ ನಿಮಿತ್ತ ನಾವು ಇದನ್ನು ಮಾಡ್ಕೊಳ್ಳೋದಕ್ಕಿಂತ ಸಮಾಜಕ್ಕೊಂದು ಏನಾದರೂ ಕೊಡುಗೆ ಇರಬೇಕು. ಅದಕ್ಕೆ ಈಗೊಂದು ಆರೋಗ್ಯ ಬರ್ನಿಂಗ್ ಪ್ರಾಬ್ಲಮ್ ಅದು. ಭಾಳಷ್ಟು ಮನುಷ್ಯನಿಗೆ ದೈಹಿಕ ಸಮಸ್ಯೆಗಳದಾವೆ. ಅದಕ್ಕೆ ಸರಿಯಾದ ನಾಲೆಜ್ ಕೊಡೋರು ಯಾರಿಲ್ಲ. ಗಾಂಧೀಜಿಯವರು ಹೇಳ್ತಾರೆ, जब एक व्यक्ति अस्वस्थ बनता है न उसको दवा की आवश्यकता है न उसको भोजन की, उसको आरोग्य ज्ञान की आवश्यकता है. ಮನುಷ್ಯಾಗ ಮೀನಾ ಕೊಡೋದಕ್ಕಿಂತ ಮೀನಾ ಹಿಡಿದು ಕಲಿಸಿಬಿಟ್ರೆ ಅವಾಗ ಸಮಸ್ಯೆ ಬಗ್ಗೆ. ಅದಕ್ಕೆ ಆರೋಗ್ಯದ ಜ್ಞಾನವನ್ನು ಕೊಟ್ಟರೆ ಅವ್ನು ರೋಗಿ ಆಗಂಗಿಲ್ಲ. ಅದಕ್ಕೆ ಆ ವೈದ್ಯ ವಿಜ್ಞಾನಿಯ ಮುಖ್ಯ ಕರ್ತವ್ಯ ಏನಪ್ಪ ಅಂತಂದ್ರೆ, ಬರುವಂಥ ಇದು ಭಕ್ತರಿಗೆ ಅಥವಾ ಬರುವಂಥ ಜನರಿಗೆ ಅವರಿಗೆಲ್ಲ ಆರೋಗ್ಯದ ಜ್ಞಾನವನ್ನು ಕೊಡಬೇಕು. ಆರೋಗ್ಯದ ಜ್ಞಾನ ಇಟ್ಟು ಅಂತಂದ್ರೆ ಅವರು ರೋಗಿ ಆಗಂಗಿಲ್ಲ. ಅದಕ್ಕಾಗಿ ಇದು ನ್ಯಾಚುರೋಪತಿ पंचभूतದ ಶರೀರ पंचभूतದ ಟ್ರೀಟ್ಮೆಂಟ್ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋ ಕಿ ಯಹಿ ದವಾ. ಅದ್ರ ಜೊತೆಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಕ್ಯಾ ಖಾಯೆ, ಕ್ಯೋं ಖಾಯೆ, ಕಬ್ ಖಾಯೆ, ಕೈಸೆ ಖಾಯೆ, ಕಿतना ಖಾಯೆ, ಫುಡ್ ರೆಮಿಡೀಸ್ ಅಂತಾರೆ. ಅದಕ್ಕೆ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟಸ್ ಅಂತ ಹೇಳ್ತಾನೆ, ದೈ ಫುಡ್ ಶುಡ್ ಬಿ ದೈ ಮೆಡಿಸಿನ್ ಅಂತ. ನಿಮ್ಮ ಆಹಾರವೇ ನಿಮ್ಮ ಔಷಧವಾಗಿರಲಿ. ಆದರೆ ನಮ್ದು ಏನಾಗೈತಿ, ಔಷಧನ ಆಹಾರ ಆಗಿದೆ. ಹಂಗಾಗಿ ಭಾಳ 8-9 ಟ್ಯಾಬ್ಲೆಟ್ಗಳು ತೊಗೊಂಡು, ಶುಗರ್ಗೊಂದು ಟ್ಯಾಬ್ಲೆಟ್, ಇದಕ್ಕೊಂದು BP-ಗೊಂದು ಟ್ಯಾಬ್ಲೆಟ್, ಹಾರ್ಟ್ಗೊಂದು ಟ್ಯಾಬ್ಲೆಟ್ ಇದಂತ. ಅದಕ್ಕೆ ನಮ್ಮ ಆಹಾರವನ್ನೇ ನಮ್ಮ ಔಷಧ. ಅದಕ್ಕೆ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಯಾವ ರೋಗನೂ ಇಲ್ಲ. ಯಾಕಂದ್ರೆ ದೇ ಲಿವ್ ನ್ಯಾಚುರಲ್ ಲೈಫ್. ಅವು ಯಾವ ಔಷಧಿಗಳನ್ನ ತಗೊಳ್ಳೋದಿಲ್ಲ. ತಪ್ಪಲ, ಹಣ್ಣು ಹಂಪಲ, ತರಕಾರಿ, ಕಾಳು ಇವತ್ತನ್ನ ತೊಗೋತಿರ್ತಾರೆ. ಅದಕ್ಕೆ ಭಾಳ ಆರಾಮದಾವ ಅವು. ಅದಕ್ಕೆ ನಾವು ಗಾಡ್ ಮೇಡ್ ಅಡಿಗೆ ತೊಗೊಳ್ತಾ ಇದ್ದೀವಿ ಅಂತಂದ್ರೆ ನಮಗೆ ರೋಗ ಬರೋಂಗಿಲ್ಲ. ಮ್ಯಾನ್ ಮೇಡ್ ಅಡಿಗೆ ಚಾಲು ಆಯ್ತು ಅಂದ್ರೆ ರೋಗ ಬರ್ತಾವೆ. ಕರೆದು ಹುರಿದು ಒಗ್ಗರಣೆ ಕೊಟ್ಟು ಇದನ್ನು ಮಾಡಿ ಹಿಂಗೆ. ಅದಕ್ಕೆ ರಿಟರ್ನ್ ಟು ನೇಚರ್, ಪ್ರಕೃತಿಯ ಕಡೆಗೆ ಬಂದೀವಿ ಅಂತಂದ್ರೆ ಪ್ರಕೃತಿ ಮಧ್ಯದಲ್ಲಿ ಅವೆಲ್ಲ ಇಂಗಾಲ ಡೈಆಕ್ಸೈಡ್ ಅಂದ್ರೆ CO2 ತೊಗೊಂಡು ನಮಗೆ ಆಕ್ಸಿಜನ್ ಕೊಡ್ತಿರ್ತದೆ. ಪರಿಶುದ್ಧ ಹವಾ ಸಿಗ್ತದೆ. ಇಲ್ಲಿ ನೋಡಿರಿ, ಕೊರೋನಾ ಟೈಮ್ಗೆ ಬೆಂಗಳೂರಿಂದ ಒಂದು ಕೊರೋನಾ ಟೀಮ್ ಬಂದಿತ್ತು. ಅವರೆಲ್ಲ 6 ಗಂಟೆಗೆ ಇಲ್ಲಿ ಯೋಗಾಸನಕ್ಕೆ ಬರ್ತಿದ್ರು. ಇಲ್ಲೆಲ್ಲ ಏನು ಪರಿಶುದ್ಧ ಇದನ್ನು. ಇಲ್ಲಿ ನೋಡಿರಿ, ಬೇಕಾದಷ್ಟು ಅವಾಗ ಸಿಲಿಂಡರ್ಲೇ ಆಕ್ಸಿಜನ್ ಸಪ್ಲೈ ಮಾಡಬೇಕಾಗಿತ್ತು. ಇಲ್ಲಿ ಬೇಕಾದಷ್ಟು ಆಕ್ಸಿಜನ್, ಭರ್ಪೂರಾಗಿ ಆಕ್ಸಿಜನ್ ಅದ. ಅದಕ್ಕೆ ಎಲ್ಲ ಇಲ್ಲಿ ಇಂಥ ಒಂದು ಒಳ್ಳೆಯ ತಪಸ್ವಿಗಳ, ಪರಮ ತಪಸ್ವಿ ವಿಜಯ ಮಹಾಂತ ಶಿವಿಗಳು ಅಂತಾರೆ. ಅದಕ್ಕೆ ಒಂದು ತಪಸ್ವಿ ಒಳಗೆ, ಈ ಭೂಮಿ ಒಳಗೆ ನಾವು ಯೋಗ ಪ್ರಕೃತಿ ಚಿಕಿತ್ಸೆ ಇದೊಂದು UP ಒಳಗೆ ಆನಂದ ಆಶ್ರಮ ಬರೇಲಿ ಅಂತ ಹೇಳಿ ಉತ್ತರ ಭಾರತದಾಗ ಇದನ್ನು ಕಲ್ತು ಬಂದಿದ್ದೀವಿ. ನಾವು ಕಲ್ಯಾಕ್ಕೆ ಹೋದಾಗ ಅಲ್ಲಿ ಒಳ್ಳೆ ಗುರುಕುಲ ಟೈಪ್ ಇದನ್ನ ಅದು ಆಶ್ರಮ, ಮಾನವ ಸತ್ಸಂಗ ಮಂಡಳ ಅಂಥೇಳಿ. ಅದಕ್ಕೆ ಅವರು आप उतना दूर से दक्षिण भारत से आए हैं, खुद पर भी अनुभव कीजिए, अमृतान पर रही अंदर.
ಅಮೃತ ಅನ್ನ ಅಂದ್ರೆ ನಾನ್ ಕುಕ್ಡ್ ಫುಡ್. ಹಾಂ 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 ಹೆಸರು ಕಡ್ಲಿ ಶೇಂಗಾ ನೆನಾಕ್ತಿದ್ದೀವಿ. ಅವತ್ತನ್ನು ಹಸಿ ಅರಿಬೇಕು ಕಟ್ತಿದ್ದೀವಿ. ಮತ್ತು ಮರು ದಿವ್ಸ ಮೊಳಕೆ ಬರ್ತಿದ್ವು. ಆ ಮೊಳಕೆ ಕಾಳು, ಗಜ್ರಿ, ಸೌತಿ, ಹಣ್ಣು, ಹಂಪಲ, ತರಕಾರಿ ಒಟ್ಟು ನಾನ್ ಕುಕ್ಡ್ ಫುಡ್ ಇವತ್ತಿನ ತೋಟ 1 ವರ್ಷ ಅದ್ರ ಮೇಲೆ ಇದ್ದೀವಿ. ಭಾಳ ಒಳ್ಳೆ ಅದಕ್ಕೆ ಆತನ ತೋಟ ಕಚ್ಚಾ ಖಾವು ಮೌಜ್ ಉಡಾವು ಅಂತ. ಅದಕ್ಕೆ ಮನುಷ್ಯ ಇಂಥ ಒಳ್ಳೆಯ ನೈಸರ್ಗಿಕ ಆಹಾರವನ್ನು ತಗೊಳ್ತಾ ಇದ್ರೆ ಅವನ ರೋಗದ ಸಮಸ್ಯೆನೇ ಇರಂಗಿಲ್ಲ. ಅದಕ್ಕೆ ನಾವು ಸಾಧ್ಯ ಇದ್ದಷ್ಟು ಯಾರಿಗೆ ಎಂದೂ ಗುಣ ಆಗಲ್ದ ರೋಗಗಳಿದ್ದು ಅಂತಂದ್ರೆ ಅವ್ರಿಂಥ ನಿರಗ್ನಿ ಆಹಾರ ಅಥವಾ ನೈಸರ್ಗಿಕ ಆಹಾರ ಮೇಲೆ ಇದ್ದರಂದ್ರೆ ಅವರು ಮರಳಿ ಆರೋಗ್ಯವನ್ನು ಪಡಿತಾರೆ. ಓಕೆ. ಭಾಳ ಸರಳದ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್. ಒಳಗೆ ಹೊಲಸು ಸಂಗ್ರಹ ಆಗೋದ ರೋಗ. ಅದನ್ನು ರಿಮೂವ್ ಮಾಡೋದ ನಿರೋಗ. ಅದಕ್ಕೆ ಮಲ, ಮೂತ್ರ, ಬೆವರ, ಶ್ವಾಸದ ಮೂಲಕ ಟಾಕ್ಸಿನ್ ದಿನ ಹೊರಗೆ ಹೋಗ್ತಿರ್ತದೆ. ಅದು ಸರಿಯಾಗಿ ಹೊರಗೆ ಹೋಗಲಿಲ್ಲ ಅಂದರೆ ಏನಾದರೂ ಒಳಗೆ ಉಳಿತು ಅಂತಂದ್ರೆ ಅದು ರೋಗಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ನೋಡಿ, ಗಾಂಧೀಜಿಯವ್ರು ಬರೀತಾರೆ, ಹಿ ಈಸ್ ದ ಆರ್ಡೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ. ನಮ್ಮ ದೇಶಕ್ಕೆ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಶೂಟ್ ಆಗಂಗಿಲ್ಲ. ಇದು 7 ಲಕ್ಷ ಹಳ್ಳಿಗಳ ದೇಶ ಇದು. ಅದಕ್ಕೆ ಹಳ್ಳಿ ರೈತಗೆ ಈ ಕಾಂಪ್ಲಿಕೇಟ್ ಆದಂಥ ಭಾಳ ಖರ್ಚುದಾಯಕ ಆದಂಥ ಸೈಡ್ ಇಫೆಕ್ಟ್ಸು, ಅಡ್ವರ್ಸ್ ಇಫೆಕ್ಟ್ಸು ಆಗುವಂಥ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ಶೂಟ್ ಆಗಂಗಿಲ್ಲ. ಅವನಿಗೆ ಪ್ರಕೃತಿ ಚಿಕಿತ್ಸೆನೇ ಭಾಳ. ಅದಕ್ಕೆ 100ರೊಳಗೆ 99 ರೋಗಗಳು ನಾವು ಆಹಾರ ಶುದ್ಧವು ಸತ್ವ ಶುದ್ಧಿ, ಒಳ್ಳೆಯ ಶುದ್ಧ ಆಹಾರ ಮತ್ತು ಪ್ರಕೃತಿ ಮಡಿಲಲ್ಲಿ ಇದ್ದೀವಿ ಅಂತಂದ್ರೆ 100ಕ್ಕೆ 99% ಎಲ್ಲ ರೋಗ ಗುಣ ಆಗ್ತಾವೆ ಅನ್ನೋದು ಗಾಂಧೀಜಿಯವರ ಅಭಿಪ್ರಾಯಕ್ಕೆ. ಅದಕ್ಕೆ ಮನೆಗೆ ಮನಕ್ಕೆ ಈ ನಿಸರ್ಗ ಚಿಕಿತ್ಸೆ ಮುಟ್ಟಬೇಕು ಅಂತ. ಸ್ವಾತಂತ್ರ್ಯ ಪ್ರಾಪ್ತಿ ನಂತರ ನಂದು ಏನಾದರೂ ಒಂದು ಕರ್ತವ್ಯ ಇತ್ತು ಅಂತಂದ್ರೆ ಅದು ಮನೆಗೆ ಮನಕ್ಕೆ ಇಡೀ ವಿಶ್ವದ ತುಂಬ ಮನುಕುಲಕ್ಕೆ ನಿಸರ್ಗ ಚಿಕಿತ್ಸಾ ಮುಟ್ಟಿಸ್ಬೇಕು ಅಂತ ಅವರೊಂದು ಇದನ್ನಿತ್ತು. ದುರ್ದೈವದಿಂದ ಗೋಡಿಸಿ ಗುಂಡು ಹಾಕಿಬಿಟ್ಟ. ಇರಲಿಲ್ಲ ಅಂದರೆ ಅವ್ರ ಮಾತನ್ನು ಇಡೀ ವಿಶ್ವ ಕೇಳ್ತಿತ್ತು. ಯಾಕಂದ್ರೆ ಅವರಿಗೆ ಮನುಕುಲದ ಬಗ್ಗೆ ಭಾಳ ಕಳಕಳಿ ಇತ್ತು ಸಕಲ ಜೀವಾತ್ಮರಿಗೆ. ಲೇಸ ಬಯಸು ಅವರ 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದ್ದಾಗ ಅವರ ಅಧ್ಯಕ್ಷರಿದ್ದಾರೆ. ಅವ್ರು ತಮ್ಮ ಜೀವನದಾಗ ಎಂದಾದರೂ ಅಧಿಕಾರ ಗದ್ದಿಗೆ ಏರಿದ್ದಾರಂದ್ರೆ ಬೆಳಗಾವಿ ಒಳಗೆ. ಅದ್ರ ಗುರುತಾಗಿ ಒಂದು ಕಾಂಗ್ರೆಸ್ ಬಾವಿ ಅಂಥೇಳಿ ಅಲ್ಲಿ ತಿಳ್ಕೊಡಿಯಾಗಿ ಕಟ್ಟ್ಯಾರ. ಅಲ್ಲೇ ಅವರು ಹೇಳ್ತಾರೆ, ಹರ್ಡೇಕರ್ ಮಂಜಪ್ಪನವರು ಸತ್ಯಾಗ್ರಹಿ ಬಸವೇಶ್ವರ ಅಂಥೇಳಿ ಅವರೊಂದು ಬುಕ್ ಏನು ಕೊಟ್ಟಿರ್ತಾರೆ. ಅದನ್ನ ನೋಡ್ತಾರೆ ಅವರು. ನಾನು ಬಸವೇಶ್ವರ 1-2 ತತ್ವಗಳನ್ನು ಮಾತ್ರ ಇಲ್ಲಿ ಇದು ಮಾಡ್ತಿದ್ವಿ. ಅದಕ್ಕೆ ನೀವು ಕರ್ನಾಟಕದವರು ಬಸವಣ್ಣ ಭಕ್ತರಾದವರು ಅವರ ತತ್ವಗಳನ್ನು ಪಾಲಿಸಿದ್ದಾದ್ರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಅಷ್ಟೇ ಅಲ್ಲ, ವಿಶ್ವವನ್ನೇ ನೀವು ಮಾರ್ಗದರ್ಶನ ಮಾಡ್ಬೋದು. ಅಂಥ ದೊಡ್ಡ ಮಹಾತ್ಮರಾಗಿ ಹೋಗ್ಯಾರ ಇಲ್ಲಿ ಬಸವಣ್ಣವ್ರಂತ. ಅದಕ್ಕೆ ನಾನು ಈ ಭೂಮಿಗೆ ಬಂದು ಭಾಳ ಧನ್ಯ ಆದೆ ಅಂತ ಅವರ ಕಾಯಕ ಮತ್ತು ಇದನ್ನು ಸತ್ಯ ಅಹಿಂಸೆ ಇವತ್ತನ್ನ ನಾನು ಅಳವಡಿಸ್ಕೊಂಡೀನಿ. ಮನುಕುಲಕ್ಕೆ ಭಾಳ ಅವಶ್ಯ ಅದಾವ ಅಂತ ಗಾಂಧೀಜಿಯವರು ಇಲ್ಲಿ ಉದ್ಗಾರ ತೆಗೆದಾರ. ಅದಕ್ಕೆ ನನ್ನ ಜೀವನದಾಗ ನಾನು ಆರೋಗ್ಯಕ್ಕಾಗಿ ನಿಸರ್ಗ ಚಿಕಿತ್ಸೆ, ಸಾಮಾಜಿಕವಾಗಿ ಬದುಕಲಕ್ಕೆ ಬಸವಾದಿ ಶರಣರ ತತ್ವ, ಇವೆರಡು ಯುಗದ ಅವಶ್ಯಕತೆ. ಮಿಲೇನಿಯಮ್ ವಾಂಟ್, ಯುಗ ಮಾಂಗ್ ಅಂತ. ಅದಕ್ಕೆ ಇದಂಥ ಭಾಳ ಅತ್ಯವಶ್ಯದ. ಯಾಕಂದ್ರೆ ಆರೋಗ್ಯ ಮನುಕುಲಕ್ಕೆಲ್ಲ ಬರ್ನಿಂಗ್ ಪ್ರಾಬ್ಲಮ್. ಭಾಳಷ್ಟು ಜನರಿಗೆ ಹೆಂಗಿರಬೇಕು ಅದು ಗೊತ್ತಿಲ್ಲ. ಅದಕ್ಕೆ ಅದನ್ನ ನಾವು ತಿಳಿಸ್ಕೊಡೋದು ಭಾಳ ಅವಶ್ಯದ. ಬರೀ ಬೆಂಗಳೂರಾಗ ಹಾಕಿರ್ತಿದ್ರು ಯೋಗ ನಿಸರ್ಗ ಚಿಕಿತ್ಸಾ ಸಮ್ಮೇಳನ. ಅದನ್ನು ಫಸ್ಟ್ ಟೈಮ್ ಉತ್ತರ ಕರ್ನಾಟಕದಾಗ ಮಾಡ್ಲಾತಿದ್ವಿ. ಈ 1926 ನಾವು ಇದನ್ನ
ಇಲ್ಲಿ ಕೂಡಲ ಸಂಗಮದಾಗ. ಯಾಕಂದ್ರೆ 2-3 ಸಾವಿರ ಜನ ಪ್ರತಿನಿಧಿಗಳು ಬರ್ತಾರೆ, ಡೆಲಿಗೇಟ್ಸ್. ಅವ್ರಿಗೆಲ್ಲ ಹೇಳ್ಕೊಳಕ್ಕೆ ಎಲ್ಲ ಮಾಡಬೇಕು. ಅದಕ್ಕಾಗಿ ಇದೊಂದು ಸಮಯ ಇದನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾಡಿನ ಜನತೆ, ಎಲ್ಲ ಸರ್ಕಾರಗಳು, ಸಂಘ ಸಂಸ್ಥೆಗಳು, ಎಲ್ಲ ಲೋಕಲ್ ಸಂಸ್ಥೆಗಳು ಎಲ್ಲ ಅದಕ್ಕೆ ಕೈಗೂಡಿಸಿ ತನು ಮನ ಧನದಿಂದ ಎಲ್ಲ ರೀತಿಯಿಂದ ಅದನ್ನ ಯಶಸ್ವಿ ಮಾಡಿದ್ರೆ ಮನುಕುಲಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಆಗ್ತದೆ. ಅದಕ್ಕೆ ಅದು ಆಗಲಿ ಅಂತ ಒಂದು ಒಳ್ಳೆ ಕಳಕಳಿ ಅದ ನಮ್ಮದು. ಅದನ್ನು ಬಸವಾದಿಸಂದು ಎಲ್ಲ ದಾಸರು ವಿಜಯ ಮಹಂತರು ಎಷ್ಟು ಮಟ್ಟಿಗೆ ಅದಕ್ಕೆ ಮೀಡಿಯಾದವರು ಸಹಿತ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ಹೆಚ್ಚು ಪ್ರಚಾರ ಪ್ರಸಾರ ಮತ್ತು ಅದಕ್ಕೆ ಪೂರಕವಾದಂಥ ಎಲ್ಲ ಏನೋ ಆನ್ಲೈನ್ ಕ್ಯಾಂಪೇನ್ ಅಂತಂತಾರೆ ಅವೆಲ್ಲ ಮಾಡಿ ಇನ್ನಷ್ಟು ಇದನ್ನು ಮಾಡಬೇಕು. ಯಾಕಂದರೆ ಮನುಕು ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವರ ದೇವ ಭುವನದ ಜನಗಳಿಗೆ ಆದವನೇ ದೇವ ಸರ್ವಜ್ಞ ಅಂತ. ಅದಕ್ಕೆ ಭುವನದ ಜನಗಳೇ ಜಂಗಮ ಬಸವಾದಿಶರಣರ ದೃಷ್ಟಿಯಲ್ಲಿ. ಅದಕ್ಕೆ ಅವ್ರನ್ನ ಮಾರ್ಗದರ್ಶನ ಮಾಡೋದು ಭಾಳ ಅತ್ಯವಶ್ಯದ. ಅದು ಒಂದು ನಡಿಬೇಕು. ಈಗಾಗಲೇ ನಾವು 2 ಸಲ ಹೋಗಿ ಕೇಂದ್ರ ಮಂತ್ರಿಗಳನ್ನು ಆಯುಷ್ ಮಂತ್ರಿಗಳು ಒಪ್ಕೊಂಡಾರ. ಪ್ರತಾಪ್ ಸಿಂಗ್ ಜಾಧವ್ ಬರ್ತೀವಂತೆ. ಆಮೇಲೆ ಪ್ರಹ್ಲಾದ್ ಜೋಶಿ ಅವರು, ಕಾರಜೋಳ ಸಾಹೇಬರು, ಗದ್ದಿಗೌಡರು, ಇಲ್ಲಿ CM ಅವರಿಗೆ, ಆರೋಗ್ಯ ಮಂತ್ರಿಗಳು, ಇವರಿಗೆಲ್ಲ ಹೇಳಿದೆ. ಅಂತ ಸ್ಥಳೀಯ ಶಾಸಕರು ಕಾಶ್ಯಪ್ನವರು ಎಲ್ಲರೂ ಕೂಡ ನಿಂತ ಅದನ್ನು ಯಶಸ್ವಿ ಮಾಡಬೇಕಾಗಿದೆ. ಈಗ ಮೇದಾಗ ಹಮ್ಮಿಕೊಂಡಿದ್ದೀವಿ. 50 ಡಿಗ್ರಿ ಸೆಲ್ಸಿಯಸ್ ಆಗ್ತದ ಅಂತ ಸಣ್ಣ ಸ್ಟ್ರೋಕ್ ಆಗೋ ಈ ವರ್ಷ ಚಾನ್ಸಸ್ ಅದ ಅಂತ. ಮತ್ತು ಎಲ್ಲ ಗದಗಿನ ಜಾಗದೊಳಗೆ ಇವರಿಗೆ ಹೇಳಿದೆವು, ಅವರೆಲ್ಲ ಹಾರ್ಟ್ ಆಪ್ರೇಷನ್ ಅದು ಆದವರು, ಅದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಮೊನ್ನೆ ಆರ್ಗನೈಸಿಂಗ್ ಕಮಿಟಿ ಅವರು ಅದನ್ನ ಮುಂದೆ ಹಾಕುವಂಥ ಒಂದೇನೋ ವಿಚಾರ ಮಾಡ್ಯಾರ. ಅದಕ್ಕೆ ಶಾಸಕರನ್ನ ಕರ್ಕೊಂಡು ಅದನ್ನೊಂದು ಡೇಟ್ ಒಂದು ಯಾರಿಗೂ ತೊಂದರೆ ಆಗಬಾರ್ದಂಥ ಡೇಟ್ ನೋಡ್ಕೊಂಡು ಈಗ ಇವತ್ತು ಇದನ್ನು ಆ ಸಮ್ಮೇಳನವನ್ನು ಯಶಸ್ವಿಯಾಗಿ ಉತ್ತರ ಕರ್ನಾಟಕದಾಗ ಫಸ್ಟ್ ಟೈಮ್ ಮಾಡ್ಲಾಗ್ತೀವಿ.